ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನು ನಿಮ್ಮ ಚಂದನ್ ಮೈಸೂರು. ಮತ್ತು ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಏನು ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ಇನ್ನೇನು ಸಮಾಚಾರ, ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀನಿ ಏನು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ ಗಾಯ್ಸ್. ನಮ್ಮ ಮನೇಲಿ ಟಿ ವಿ ನೋಡ್ತಾ ಆರಾಮಾಗಿ ಕೂತವ್ರೆ. ಟೈಮ್ ಈಗ 7:20 ಆಗೈತೆ. ಎಲ್ಲ 7 ಗಂಟೆಗೆ ಬರ್ತೀವಂತ ಹೇಳಿದರು, ಈಗ ಆಲ್ರೆಡಿ 7:20 ಆಗೈತೆ. ಸೊ ನಾನು ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಜಾಗಕ್ಕೆ ಬರ್ತೀನಿ ಅಂತ ಹೇಳವ್ರೆ. ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ ಗಾಯ್ಸ್. ಇವಾಗ ಗಾಡಿ ಓಡಿಸ್ಬೇಕು. ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ನಿಮಗೆ ಮತ್ತೆ ಅಲ್ಲಿ ಸಿಗ್ತೀನಿ ಗಾಯ್ಸ್. ನಮ್ಮ ಹುಡುಗರಿಗೆಲ್ಲ ಇಲ್ಲೇ ದೇವಸ್ಥಾನದ ಹತ್ರ ಬರೋಕ್ಕೆ ಕೇಳಿದೋ, ಎಲ್ಲರೂ ಬಂದರು. ಹಂಗೆ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಈಚೆ ಕಡೆಯಿಂದನೇ ಈಗ ಎಲ್ಲರೂ ಅವ್ರವ್ರ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲಿಗೆ ಅಂತ ಹೇಳ್ತೀನಿ. ನಮ್ಮ ಹುಡುಗಂದೊಂದು ಪಾರ್ಟಿ ಇತ್ತು, ಅದು ಮಿಸ್ ಆಗಿತ್ತು. ಈಗ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನೇನು ಮಾಡ್ತೀನಿ ಅಂತ ಪೂರ್ತಿ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗಾಯ್ಸ್. ನೋಡಿ, ಪೂರ್ತಿ ವೀಡಿಯೋ ಮಸ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಿರೋದಲ್ವಾ, ಮಸ್ತಾಗಿದ್ದೇ ಇರುತ್ತೆ. ನೀವು ಫ್ರೆಂಡ್ಸ್ ಜೊತೆ ಹೋದರೆ ಏನೇನು ಕ್ವಾಟ್ಲೆ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತಲ್ಲ. ಅದೇ ಥರ ನಾವು ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ನೋಡಿ ಗಾಯ್ಸ್, ಪೂರ್ತಿ ವೀಡಿಯೋನ. ಅಲ್ಲಿಂದ ಎಲ್ಲರೂ ಡಾಲ್ಫಿನ್ ಹತ್ರ ಬಂದು ನಮ್ಮ ಹುಡುಗಂಗೆಲ್ಲ ಇಲ್ಲೇ ಕೊಡಿಸ್ಲಾ ಪಾರ್ಟಿ ಅಂತ ಕೇಳ್ದು. ನಾನು ಇಲ್ಲಿ ಕೊಡ್ಸಲ್ಲ, ನಿಮಗೆ ಕೊಡಿಸಿದ್ರೆ ನಾನ್ ವೆಜ್ ಕೊಡಿಸೋದು ಅಂದ್ಬಿಟ್ಟು ನಮ್ಮನ್ನೇ ಉಟ್ಬಿಟ್ಟು ಇಲ್ಲಿಂದ ಹೊಂಟೋಗ್ಬಿಟ್ಟ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಬೇರೆ ಕೆಲಸ ಇತ್ತು ಬಂದು. ಆದರೆ ನನ್ನ ಮಗ ನಾನು ಇಲ್ಲಿ ಮಾಡಲ್ಲ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟ. ನಮ್ಮನ್ನೇ ಬಿಟ್ಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ನಾವು ಅದಕ್ಕೆ ಅಲ್ಲೇ ಹೊರಟು. ಅಣ್ಣ ಧರ್ಮಣ್ಣ ಹೊಸ ಯೂಟ್ಯೂಬರು, ಚಾನಲ್ ಹೇಳ ವಿಡಿಯೋದಲ್ಲಿ. ಅದೇ ಗೊತ್ತಿಲ್ಲ, ಅದೇ ಕೇಳಬೇಕಿತ್ತು. ಹೇಳ ಚಾನಲ್ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು. ಚಾನಲ್ ಹೆಸರು ಅವ್ನಿಗೆ ಗೊತ್ತಿಲ್ಲ. ಚಾನಲ್ ಹೆಸರು ಗೊತ್ತಿಲ್ಲ. ಏನಪ್ಪ, ಅವನ ಯೂಟ್ಯೂಬ್ ಚಾನಲ್ ಇಲ್ಲೇ ಐತೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡಿ. ಇಲ್ಲಿ ಕ್ಯಾನ್ಸಲ್ ಆಯಿತು, ಮುಂದಕ್ಕೆ ಹೋಗೋದೆ. ಈಗ ಬ್ಲಾಗರ್ ಜೊತೆಗೆ ಬ್ಲಾಗರ್ ವೀಡಿಯೋ ಮಾಡ್ತವನೆ, ಇನ್ನೊಂದು ಬ್ಲಾಗರು. ನಾಳೆ ಬರ್ಬೇಕು ನಾವು. ಯಾಕಪ್ಪ ಎಲ್ಲವನು ನಮ್ಮ ಹುಡುಗ ಯಾಕೋ ಬರೀಕಿಲ್ಲ ಅಂತವನೆ ಒಳಕ್ಕೆ. ಯಾಕೆ ಏನು ಅಂತ ಗೊತ್ತೈತಲ್ಲ. ಡೈರೆಕ್ಟಾಗಿ ಪಾರ್ಟಿನೇ ಕೊಡಿಸ್ತೀನಿ ಅಂತವನೆ. ಸರಿ ಆಯಿತು, ನಾವು ಪಾರ್ಟಿ ಹೋಗೋದು ಅಂದ್ಬಿಟ್ಟು ಹೋಯ್ತಿದ್ದೀವಿ. ಯಾಕ್ಲಾ ಏನಂತ ಅದನ್ನೆಲ್ಲ ಹಾಕಲ್ಲ ಬಿಡ, ಇದನ್ನೆಲ್ಲ ಹಾಕಲ್ಲ. ನಡಿ ಕೆಸ್ಕೊಬೇಡ, ನಡಿ ಹೋಗೋದ. ನಾನು ಅಲ್ಲಿ ಪಾರ್ಟಿ ಕೊಡ್ಸಲ್ಲ ಅಂದ್ಬಿಟ್ಟು ನನ್ನ ಮಗ ಗಾಡಿ ಎತ್ಕೊಂಡ್ಬಿಟ್ಟು ಇಲ್ಲಿ ನಿಂತವನೆ. ಯಾಕೆ ಅಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಯಾವ ಹೋಟ್ಲಿಗೆ ಹೋಗೋದಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ಒಬ್ಬೊಬ್ಬರು ಒಂದೊಂದು ಹೋಟ್ಲಿಗೆ ಹೇಳ್ತಾವ್ರೆ. ಕೊನೆಗೆ ಯಾವುದೋ ಒಂದು ಹೋಟ್ಲಿಗೆ ಹೋದ್ರಾಯ್ತು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ಟೈಮ್ ಬೇರೆ ಆಗ್ತೈತೆ, ಅದಕ್ಕೆ ಇಲ್ಲಿಂದ ಹೊರಟೋಗ. ಯಾವ ಹೋಟ್ಲಿಗೆ ಹೋಗೋದಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡ್ತೀವಿ. ಅಲ್ಲಿ ಮುಂದೆ ಹೋಗ್ಬೇಕು. ಆ ರೋಡಲ್ಲಿ ರೈಟ್ ನಡಿ, ಹಿಂಗೆ ಅದ್ರ ಒಳಗಡೆ ಹೋಗೋದ ಅಂತ ಅವ್ನು ಹೇಳ್ತಾ ಇರೋದು ಗಾಯ್ಸ್. ಮತ್ತು ಈ ವಿಡಿಯೋ ನೋಡ್ತಿರೋರು ಈ ರೋಡು ಯಾವುದು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಯಾಕಂದರೆ ಈ ರೋಡಲ್ಲಿ ವರ್ಷಕ್ಕೊಂದ್ಸತಿ ಮುಖ್ಯವಾದದ್ದು ಏನೋ ಒಂದು ನಡೆಯುತ್ತೆ. ಎಲ್ರಿಗೂ ಗೊತ್ತಿರುತ್ತೆ, ವಿಡಿಯೋ ನೋಡ್ತಿರೋರಿಗೆ, ಮೈಸೂರವ್ರಿಗಂತೂ ಎಲ್ರಿಗೂ ಗೊತ್ತು ಈ ರೋಡಲ್ಲಿ ಏನು ನಡೆಯುತ್ತೆ ವರ್ಷಕ್ಕೊಂದ್ಸತಿ ಅಂತ. ಸೊ ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ, ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನು ನಡೆಯುತ್ತೆ ರೋಡಲ್ಲಿ ಅಂತ. ನಾವು ಈಗ ಹೋಟ್ಲ್ ಹತ್ರ ಬಂದಿದ್ದೀವಿ ಗಾಯ್ಸ್. ಯಾವ ಹೋಟ್ಲಿಗೆ ಹೋಗೋದಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಒಬ್ಬೊಬ್ಬರು ಒಂದೊಂದು ಹೋಟ್ಲು ಹೇಳ್ತಾರೆ. ಈ ಹೋಟ್ಲಿಗೆ ಹೋಗೋದ, ಇಲ್ಲ ಆ ಹೋಟ್ಲಿಗೆ ಹೋಗೋದ ಅಂತ ನೋಡಬೇಕು. ಎಲ್ಲ ಯಾವ ಹೋಟ್ಲಿಗೆ ಹೋಗೋದ ಅಂತ ಹೇಳ್ತಾರೆ, ಆ ಹೋಟ್ಲಿಗೆ ಸೀದಾ ಹೋಗ್ತಾ ಇರೋದೆ. ಈಗ ಹೋಟ್ಲು ಮುಂದೆ ಬಂದು ನಿಂತ್ಕೊಂಬಿಟ್ಟು ಯಾವ ಹೋಟ್ಲಿಗೆ ಕರೀತಾರೆ ಅವರು, ಆ ಹೋಟ್ಲಿಗೆ ಹೋಗೋದ, ಆ ಹೋಟ್ಲಿಗೆ ಹೋಗೋದ ಅಂತ ಇಲ್ಲಿ ರೋಡಲ್ಲಿ ಕ್ವಾಟ್ಲೆ ಮಾಡ್ತಾ ನಿಂತಿದ್ದೀವಿ. ಫೈನಲಿ ಇನ್ನೂ ಹೋಟ್ಲು ಮುಂದೆನೇ ನಿಂತಿದ್ದೀವಿ. ಒಳಗಂತೂ ಹೋಯ್ತಾರಲ್ಲ, ಈ ಹೋಟ್ಲಿಗೆ ಹೋಗೋದ, ಈ ಹೋಟ್ಲಿಗೆ ಹೋಗೋದ ಅಂತ ಒಬ್ಬೊಬ್ಬ ಒಂದೊಂದು ಹೇಳ್ತಾನೆ. ನೋಡಬೇಕು ಯಾವ ಹೋಟ್ಲಿಗೆ ಹೋಗ್ತೀವಿ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. 3 ನಾನ್ ವೆಜ್ ಹೋಟ್ಲನ್ನೇ ಕಣ್ಮುಂದೆ ಇರೋದು. ಯಾವ ಹೋಟ್ಲಿಗೆ ಹೋಗೋದಂತ ಗೊತ್ತಾಯ್ತಾ ಇಲ್ಲ. ಕೊನೆಗೆ ಕಾನ್ಸ್ ಹೋಟ್ಲಿಗೆ ಹೋಗೋದು ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ದೋ, ಇರಲಿ ಪುನಃ ಅಲ್ಲಿಗೆ ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೊಬ್ಬ ಬ್ಲಾಗರ್ ಸ್ಟಾರ್ಟ್ ಆಗೋದು, ನಮಗೆ ಕಾಂಪಿಟೇಷನ್ ಕೊಡ್ತಾವನೆ ಹುಡುಗ. ಹೋಗಿ ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಕಾನ್ಸ್ ಹೋಟ್ಲಿಗೆ ಬಂದಿದ್ದೀವಿ. ನೀಟಾಗಿ ಕಾಣಿಸ್ತಾ ಇಲ್ಲ. ಫುಲ್ಲು
ಕೆಳಗಡೆ ಕೂರೋದು ಬೇಡ ಅಂದ್ಬಿಟ್ಟು ಶಿಸ್ತಾಗೆಲ್ಲ ಮೇಲ್ಗಡೆ ಹೊಟ್ಟೋಗ್ಬಿಟ್ಟವ್ರೆ. ಆರಾಮಾಗಿ ಒಳಗಡೆ ಮೇಲ್ಗಡೆ ಕುತ್ಕೊಂಡು ತಿನ್ಕೊಂಡು ಜಾಲಿ ಮಾಡೋದು ಅಂದ್ಬಿಟ್ಟು ಆಲ್ರೆಡಿ 3 ಜನ ಹೊಟ್ಟೋಗೋರೆ. ಇನ್ನು ನಾವು 3 ಜನ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಈಗ ಮೇಲ್ಗಡೆ. ನೋಡಬೇಕು ಎಂಥ ಜಾಗ ಹಿಡ್ದವ್ರೋ ಗೊತ್ತಿಲ್ಲ. ಒಳ್ಳೆ ಜಾಗನ ಹಿಡ್ಕೊಂಡು ಕೂತ್ಕೊಬಿಟ್ಟವ್ರೆ ಎಲ್ಲರೂ ಆರಾಮಾಗಿ. ಜಾಗ ಮಸ್ತಾಗೈತೆ. ಅದು ನೆಲದಲ್ಲಿ ಕೂತ್ಕೊಂಡು ತಿನ್ನೋ ಫೀಲ್ ಬೇರೆ. ಈಗ ಚಕ್ಲು ಮೊಟ್ಟೆ ಹಾಕೊಂಡು ನೆಮ್ಮದಿಯಾಗಿ ತಿಂದು ಇಳಿಸ್ತಾ ಇರೋದೆ. ಹೋಟ್ಲೊಳಗಡೆ ಎಲ್ಲ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ. ನಾವು ನೋಡ್ದಂಗೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಚೆನ್ನಾಗೈತೆ ಎಲ್ಲ ಆ್ಯಂಬಿಯನ್ಸ್ ಎಲ್ಲ. ಇವತ್ತು ಬೇರೆ ಶುಕ್ರವಾರ ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ. ನೋಡುವ ಏನೇನು ತಿಂತೀವೋ ಏನೋ ಗೊತ್ತಿಲ್ಲ. ಒಳಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ. ಇಲ್ಲಿ ಕಿರಣ ಅನ್ಸುತ್ತೆ. ಹಾಯ್ ಅನ್ನೋ ಬೋಲ್ಟು ಹಾಯ್ ಲೋಯ್ತು ಧರ್ಮ ಯೂಟ್ಯೂಬರ್ ಕಾಂಪಿಟೇಷನ್ ಇಲ್ಲಿ. ಹಾಯ್ ಲೋ ಅಣ್ಣ ಹಾಯ್ ಅವ್ನ ಬ್ಲಾಗ್ ಹಾಯ್ ತಿನ್ನವನು ಕುಲಪ ಚಿಕನ್ ಬಿರಿಯಾನಿ 3 ಬೇಕಲ್ಲ, 3 ಚಿಕನ್ ಪಲಾವು. ನಮ್ಮಿಂದ ನೋಡ್ತಾವನೆ ಓದ್ತಾವನೆ. 3 ಚಿಕನ್ ಪಲಾವ್ ಹೇಳ್ಕೊಡಿ ಅಂದ್ರಲ್ಲ, 3 ಚಿಕನು ಒಂದೆರಡು ಫಸ್ಟ್ ರೋಟಿ ಏನೋ ಹೇಳ್ತೀನಿ ನೋಡ್ಲ. ಇವನಿಗೆ ಮೆನು ಕಾರ್ಡ್ ಕೊಟ್ಬಿಟ್ಟು ಆರ್ಡ್ರ್ ಮಾಡ್ಲಾ ಅಂದರೆ ಮೆನು ಕಾರ್ಡ್ನ ಹಿಡ್ಕೊಬಿಟ್ಟು ವೀಡಿಯೋದಲ್ಲಿ ಇಳಿತಾವನೆ. ನಾನು ಬ್ಲಾಗ್ ಹಾಕತ್ತೀನಿ ಅಂದ್ಬಿಟ್ಟು ಈ ಕಡೆ ಕಿರಣ ಮೆನು ಕಾರ್ಡ್ ಕಿತ್ಕೊಂಡು ಏನೇನು ಬೇಕಂತ ಆರ್ಡ್ರ್ ಮಾಡ್ತಾವನೆ. ಏನು ಆರ್ಡ್ರ್ ಮಾಡ್ತಾನೆ ಬಂದಿದ್ದಾರ ತಿಂದು ಬ್ಯಾಟಿಂಗ್ ಮಾಡ್ತಾ ಇರೋದು. ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ ಹೋಗ್ತಾ ಇರೋದು. ಇಲ್ಲಿಂದ ಸುಮಾರು ದಿವಸ ಆದಮೇಲೆ ಕೊಡಿಸ್ತಾ ಇರೋದು. ಇವತ್ತು ನಾಳೆ ಅಂತ ಹೇಳಿ ಇವತ್ತು ಕೊಡಿಸ್ತಾವನೆ ಗಾಯ್ಸ್. ಮತ್ತು ಏನೇನು ಆರ್ಡ್ರ್ ಮಾಡ್ತಾನೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇರೋದು ಇಲ್ಲಿಂದ. ಫಸ್ಟೇ ರೈಸ್ ಏನು ಆರ್ಡ್ರ್ ಮಾಡಿಲ್ಲ, ಸ್ಟಾರ್ಟರ್ಸ್ ಅಂದ್ಬಿಟ್ಟು ರೋಟಿ ಮತ್ತು ಕರಿ ಎಲ್ಲ ಹೇಳಿದ್ದೀವಿ. ತಂದು ಕೊಟ್ಟರು ಅಣ್ಣ. ಒಂದು ಟೀಟರ್ ಏನು ಹೇಳಿ ಅವ್ನು ಹೇಳೋದು ಟೀಟರ್ ಅಲ್ಲ ಟೀಟರ್ ಅಂತಾನೆ. ಆ ಟೀಟರ್ ಒಂದು ಆರ್ಡ್ರ್ ಮಾಡ್ಕೊಂಡೋನೆ ಬಂದೈತೆ. ಈ ಕಡೆ ಲೆಮನ್ ಚಿಕನ್ನು ಸ್ಟಾರ್ಟರ್ ಅಂದ್ಬಿಟ್ಟು ರೊಟ್ಟಿ ಗಿಟ್ಟಿ ತಗೊಂಡಿದ್ದೀವಿ. ಇನ್ನು ಬಿರಿಯಾನಿ ಎಲ್ಲ ನೆಕ್ಸ್ಟ್ ಹೇಳಿದ್ದೀವಿ. ಇದೆಲ್ಲ ತಿಂದಾದ್ಮೇಲೆ ತಗೊಬೋಣ ಅಂತ ಹೇಳಿದ್ದೀವಿ. ಗೈಸಿಗೆಲ್ಲ ತಂದು ನಮ್ಮ ಮುಂದೆ ಮಡಗವ್ರೆ. ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ಕೆಣಕಂಗಿಲ್ಲ. ಇನ್ನು ನಾವು 5 ಜನ ವೆಜ್ಜು, ಒಬ್ಬನೇ ಒಬ್ಬ ಸಾರಿ 5 ಜನ ನಾನ್ ವೆಜ್ಜು, ಒಬ್ಬನೇ ಒಬ್ಬ ವೆಜ್ಜು. ಅವ್ನ ಕೈಲಿ ಫೋನ್ ಕೊಟ್ಬಿಟ್ಟು ನಾವೀಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ನಾವು ತಿಂತಾರೆ ವೀಡಿಯೋನೆಲ್ಲ ಮಾಡಪ್ಪ ಅಂದ್ಬಿಟ್ಟು ಫೋನ್ನ ಕೊಟ್ಬಿಟ್ಟು ನಾವು ಈ ಕಡೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ ಗೈಸ್. ಇನ್ನೇನು ಎಲ್ರದ್ದು ರೋಟಿ ಎಲ್ಲ ತಿಂದಾಯಿತು, ಮುಗಿತಾ ಬಂತು. ಮಿಕ್ಕಿದ್ದು ಸೈಡ್ಸ್ ಗಿಡ್ಸ್ ಎಲ್ಲ ಹೇಳಿದ್ದು ತೀತರು ಮತ್ತು ಲೆಮನ್ ಚಿಕನ್ ಎಲ್ಲ ತಿಂದಾಯಿತು. ಅಣ್ಣಗೆ ನೆಕ್ಸ್ಟ್ ಬಿರಿಯಾನಿ ಥರ ಕೇಳಿದ್ದೀವಿ. ಬಿಸಿ ಬಿರಿಯಾನಿ ತಿಂದು ಬಡ್ದು ಬಾಯಿ ಹಾಕೊಳ್ಳೋದೆ. 2 ಮಟನ್ ಬಿರಿಯಾನಿ 2 ಚಿಕನ್ ಬಿರಿಯಾನಿ ಹೇಳಿದ್ದೀವಿ. ಆಮೇಲೆ ಇನ್ನೇನು ಬೇಕಾದ್ರೂ ನೋಡಿ ಆರ್ಡ್ರ್ ಮಾಡೋದ. ಯಾಕಂದರೆ ಮೊದಲೇ ಎಲ್ಲ ಆರ್ಡ್ರ್ ಮಾಡ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಏನೇನು ಬೇಕಲ್ಲ ನಿಧಾನಕ್ಕೆ ಆರ್ಡ್ರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ರೋಟಿ ಆಯಿತು. ಈಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ನೋಡಬೇಕು ಇನ್ನೇನಾದ್ರು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇರೋದೇ. ಸುಮಾರು ದಿವಸ ಆದಮೇಲೆ ಕೊಡಿಸ್ತಾವನೆ ನಮಗೆ. ಅದಕ್ಕೆ ಚೆನ್ನಾಗಿ ತಿಂದು ಉಡಾಯಿಸೋದೆ ಇವತ್ತು ಗಾಯ್ಸ್. ರೊಟ್ಟಿ ಎಲ್ಲ ಮುಗೀತು, ಬಿರಿಯಾನಿ ಬಂತು. ಈಗ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಫೋನ್ನ ನಾನು ಅವ್ನ ಕೈಗೆ ಕೊಟ್ಬಿಟ್ಟಿದ್ದೀನಿ. ಏನು ವೀಡಿಯೋ ಮಾಡ್ತೀಯ ಮಾಡು ಅಂತ. ಬಿರಿಯಾನಿ ಬಂದೈತೆ. ಬಿಸಿ ಬಿರಿಯಾನಿ 2 ಮಟನ್ 2 ಚಿಕನ್ನು. ಇನ್ನೂ ಆರ್ಡ್ರ್ ಮಾಡೋದ ಅಂತ ಇದೆ ಅವನು. ಬೇಡ ಒಟ್ಟಿಗೆ ತಿಂದಾದ್ಮೇಲೆ ನಿಧಾನಕ್ಕೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಇದನ್ನು ತಿಂದು ಖಾಲಿ ಮಾಡೋದ ಅಂದ್ಬಿಟ್ಟು ತಿಂತಾ ಇರೋದೆ. ಈಗ ಬಿರಿಯಾನಿನ ತಿಂದೆ ಮಸ್ತ್ ಬ್ಯಾಟಿಂಗ್ ಮಾಡ್ತಾ ಇರೋದೆ ಗಾಯ್ಸ್. ನೋಡ್ರಿ ಹಂಗೇನೆ ಮಸ್ತಾಗೈತೆ ವಿಡಿಯೋ ಮಾತ್ರ. ಒಬ್ಬೊಬ್ಬ ಒಂದೊಂದು ಥರ ಕ್ವಾಟ್ಲೆ. ಅವನು ಅದು ಒಂದು ಹೇಳೋಕ್ಕೆ ಇನ್ನೊಂದು ಹೇಳೋಕ್ಕೆ ಒಟ್ಟಲ್ಲಿ ಮಸ್ತಾಗಿರುತ್ತೆ. ಮಾತ್ರ ಫ್ರೆಂಡ್ಸ್ ಜೊತೆ ಹೋದರೆ ನೀವು ಹಿಂಗೆ ಇರ್ತದ ಕ್ವಾಟ್ಲೆ ನಿಮ್ಮ ಗ್ರೂಪ್ಸ್ ಜೊತೆ ಹೋದಾಗ ಕಮೆಂಟ್ ಮಾಡಿರಿ ಗಾಯ್ಸ್ ಹೆಂಗೆ ಏನು ಅಂತ. ಈಗ ನಾನು ಬಿರಿಯಾನಿ ತಿನ್ನೋ ಮೂಡಲ್ಲಿದ್ದೀನಿ ಗಾಯ್ಸ್. ನಾನು ಹುಡುಗ ವೀಡಿಯೋ ಮಾಡ್ತಾವನೆ. ಸೊ ಅವನೊಬ್ಬ ವೆಜ್ಜು, ನಾವು 5 ಜನ ನಾನ್ ವೆಜ್ಜು. ಒಬ್ಬನು ಇದ್ಬಿಟ್ರೆ ಸರಿ ಹೋಯ್ತಿತ್ತು. ಸೊ ಓಕೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅವ್ನಿಗೆ ಹೋಗಿ ಕರ್ಗೋ ಕೊಡಿಸ್ಬೇಕು. ನೋಡುವ ಎಲ್ಲಿ ಹೋಗ್ತೀವೋ ಏನೂ ಗೊತ್ತಿಲ್ಲ. ಅದಕ್ಕೆ ಇನ್ನೆಷ್ಟೊತ್ತಾಗುತ್ತೋ ಅಂತ. ಇಲ್ಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. ಈಗ ಪಟ ಅಂತ ತಿಂತಾ ಇರಬೇಕು ಬಿರಿಯಾನಿನ. ನಾವು ಬಂದಿದ್ದೆ ಇಲ್ಲಿಗೆ ಲೇಟ್ ಆಗೋಯ್ತು. ನಾವು ಬೇಗನೆ ಬರಬೇಕಿತ್ತು. ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗೋಯ್ತು. ಎಲ್ಲ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ನಾನು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೋಟಿ ಎಲ್ಲ ಆಯ್ತು. ಈಗ ಬಿರಿಯಾನಿ ತಿಂದು ತುಂಬಿಸ್ಕೊಂಬಿಡೋದೆ. ಇನ್ನೇನಾರ ಬೇಕಾ ಆರ್ಡ್ರ್ ಮಾಡ್ಕೊಬೇಕು. ಬಿರಿಯಾನಿ ಮಾತ್ರ ಮಸ್ತಾಗೈತೆ. ಚಿಕನ್ನು ಚೆನ್ನಾಗೈತೆ, ಮಟನ್ ಬಿರಿಯಾನಿ ಚೆನ್ನಾಗೈತೆ. 2 ಟೇಸ್ಟ್ ಮಾಡಿದೆ. 4 ಆರ್ಡ್ರು ಮಾಡಿದ್ದು. ಎಲ್ಲರೂ ಅರ್ಧ ಹಾಕೊಂಡು ತಿಂದು 2 ಸಖತ್ತಾಗೈತೆ ಬಿರಿಯಾನಿ. ಆದರೆ ಮಸಾಲ ಸ್ವಲ್ಪ ಜಾಸ್ತಿ ಆಯಿತು. ಮಸಾಲ ಅಂದರೆ ಈ ಟೊಮೊಟೊ ಈರುಳ್ಳಿ ಅದೇ ಸ್ವಲ್ಪ ಜಾಸ್ತಿ ಆಯಿತು. ನೋಡಿ ನಾನೇ ಎಷ್ಟು ತೆಗ್ದಾಕ್ತೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ರೈಸ್ನ ಸ್ವಲ್ಪ ಜಾಸ್ತಿ ಹಾಕಿ ಬಿರಿಯಾನಿ ಕೊಟ್ಟಿರೋ ಬೌಲ್ ನೋಡ್ರೆ ದಪ್ಪದಾಗೈತೆ. ಒಳಗೆ ಮಾತ್ರ ಚಿಕ್ಕದು. ಅದ್ರೊಳಗೆ ರೈಸು ಪ್ಲಸ್ ಪೀಸು ಆ ಮಸಾಲ ಎಲ್ಲ ಹಾಕ್ಕೊಡ್ತಾರಲ್ಲ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಅದರ್ವೈಸ್ ಬೇರೆ ಏನಿಲ್ಲ. ಟೇಸ್ಟ್ ಮಾತ್ರ ಮಸ್ತಾಗೈತೆ. ಬಿರಿಯಾನಿ ಟೇಸ್ಟ್ ಸಖತ್ತಾಗೈತೆ. ಅದ್ರ ಬಗ್ಗೆ ಏನೂ ಮಾತಿಲ್ಲ. ನಾನು ಹೇಳಿದ್ದು ಆ ಮಸಾಲೆ ಸ್ವಲ್ಪ ಜಾಸ್ತಿ ಆಯಿತು. ಯಾಕಂದರೆ ಅದು ವೇಸ್ಟೇನೆ ಯಾರೂ ತಿನ್ನಲ್ಲವಲ್ಲ, ವೇಸ್ಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಮಸಾಲಾನ ಕಮ್ಮಿ ಹಾಕಿ ರೈಸ್ನೇ ಸ್ವಲ್ಪ ಜಾಸ್ತಿ ಮಾಡಿ ಓಕೆನಾ. ಅಷ್ಟೇ. ಅದು ಬಿಟ್ರೆ ನಮ್ಮ ಕಡೆಯಿಂದ ಇನ್ನೇನು ಹೇಳೋಂಗಿಲ್ಲ. ಯಾಕಂದರೆ ಎಲ್ಲ ಸಖತ್ತಾಗೈತೆ. ಟೇಸ್ಟ್ ವೈಸು ಸಖತ್ತಾಗಿತ್ತು. ಅದಕ್ಕೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ.
ಎಲ್ರದ್ದು ಮುಗಿತಾ ಬಂತು ಊಟ. ಕೊನೆಯದಾಗಿ ಇನ್ನೊಂದು ಲೆಮನ್ ಚಿಕನ್ ಹೇಳ್ದೋ, ಯಾಕಂದರೆ ಮಸ್ತಾಗಿತ್ತು. ಅದಾದಮೇಲೆ ಇನ್ನೊಂದು ಚಿಕನ್ ಹೇಳಿದೋ, ಅದು ತಂದುಕೊಟ್ಟಿರಲಿಲ್ಲ. ಲೆಮನ್ ಚಿಕನ್ ಇನ್ನೊಂದು ಹೇಳ್ದೋ, ಮತ್ತು ಇನ್ನೊಂದು ಚಿಕನ್ ಯಾವುದೋ ಆಲ್ಫಾ ಚಿಕನ್ ಅಂತ ಹೇಳಿದೋ, ಅದೊಂದು ಬರಬೇಕಿತ್ತು. ಈಗ ಲೆಮನ್ ಚಿಕನ್ ತಂದುಕೊಟ್ರು, ಬಿಸಿ ಬಿಸಿ ಸಖತ್ತಾಗಿತ್ತು. ಆವಾಗಲೇ ಒಂದು ರೌಂಡು ಸಾಲೇ ಇಲ್ಲ, ಅದು ಎಲ್ಲ ಹಾಕೊಂಬಿಟ್ಟು ಖಾಲಿ ಮಾಡಿಬಿಟ್ರು. ಅದಕ್ಕೆ ಇನ್ನೊಂದು ಹೇಳಿ ಎಲ್ಲ ತಿಂತಾಯಿದ್ದೀವಿ. ಸ್ವಲ್ಪ ರೈಸ್ ಇತ್ತು, ಅದಕ್ಕೇ ಸೈಡ್ಸ್ಗಿರಲಿ ಅಂದ್ಬಿಟ್ಟು ಒಂದು ಲೆಮನ್ ಚಿಕನ್ ಆರ್ಡ್ರ್ ಮಾಡಿದ್ದೀವಿ. ಇನ್ನೊಂದು ಬರಬೇಕು ಆಲ್ಫಾ ಚಿಕನ್, ಅದು ಯಾವಾಗ ತಂದುಕೊಡ್ತಾನೋ ಗೊತ್ತಿಲ್ಲ. ಸ್ಟಾರ್ಟಿಂಗೇ ಆರ್ಡ್ರ್ ಮಾಡಿದ್ದೋ, ತಂದುಕೊಡ್ಲಿಲ್ಲ. ಈಗ ಲೆಮನ್ ಚಿಕನ್ ತಂದುಕೊಟ್ಟವನು. ಎಲ್ಲರೂ ಸ್ವಲ್ಪ ಹಾಕೊಂಡು ತಿನ್ಕೊಂಡು ಆ ಚಿಕನ್ನ ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದೇ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಗಾಯ್ಸ್, ಲೆಮನ್ ಚಿಕನ್ ತಿಂತಾ ಇದ್ದಂಗೆ ಆಲ್ಫಾ ಚಿಕನ್ ಫಸ್ಟೇ ಆರ್ಡ್ರ್ ಮಾಡಿದ್ದು, ಅದು ಇವಾಗ ತಂದುಕೊಟ್ರು. ಕೊನೆಯದಾಗಿ ಇದನ್ನು ಎಲ್ಲರೂ ಒಂದೊಂದು ಪೀಸ್ ತಿನ್ಕೊಂಡು ಲಾಸ್ಟ್ ಇದೇನೆ, ಇದನ್ನು ತಿನ್ಕೊಂಡು ಇಲ್ಲಿಂದ ಸೀದಾ ಹೊರಡ್ತಾ ಇರೋದೆ. ಎಲ್ರಿಗೂ ಕೇಳಿದೆ ಏನು ಬೇಡ ಅಂದರೆ ಇನ್ನೊಂದು ಕುಲಾಫ ಕೊಡ್ತೀನಿ ಅಂತ ಹೇಳೋರೆ, ಪಾಯಸ ಥರ ಐತೆ, ಕಾಂಪ್ಲಿಮೆಂಟ್ರಿ ಅನ್ನೋ ಸರಿ ಕೊಡ್ತೀನಿ ಅಂತ ಹೇಳೋರೆ. ಅದನ್ನೆಲ್ಲರೂ ತಿನ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೆ. ಜ್ಯೂಸ್ ತಗೊಳ್ಳೋದು ಅಂದ್ಕೊಂಡೆ, ಬೇಡ ಈಚೆ ಕಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳೋದೆ. ನೋಡೋದಾ ಅಲ್ಲಿ ಹೋಗಿ ಇನ್ನು ಏನೇನು ಮಾಡ್ತೀವಿ ಏನು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ. ಗಾಯ್ಸ್, ಸದ್ಯಕ್ಕೆಲ್ಲ ಮುಗಿತಾ ಬಂತು. ಇದೊಂದು ಪಾಯಸ ಕೊಟ್ಟವ್ರೆ, ತಿನ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. ಇಲ್ಲಿಂದ ಮಾತ್ರ ಊಟ ಎಲ್ಲ ಮಸ್ತಾಗಿತ್ತು. ಅನ್ನ ಜಿಗಿತಾವನೆ ಎಮ್ಮಿ ಲಾಂಗ್ ಫೈನಲಿ ಎಲ್ಲರದ್ದು ಊಟ ಮುಗೀತು. ಏನು ವೇಸ್ಟ್ ಮಾಡಿಲ್ಲ. ಎಷ್ಟು ಆರ್ಡ್ರ್ ಮಾಡಿದೋ ಅಷ್ಟನ್ನೆಲ್ಲ ನೀಟಾಗಿ ತಿಂದಿದ್ದೀವಿ. ಜಾಸ್ತಿ ಆರ್ಡ್ರ್ ಮಾಡಿ ವೇಸ್ಟ್ ಅಂತೂ ಏನೂ ಮಾಡಿಲ್ಲ. ನಮ್ಗೆ ಏನೇನು ಬೇಕೋ ಅದನ್ನು ಕರೆಕ್ಟಾಗಿ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಇಷ್ಟಾಗಿಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ದೀವಿ. ಫೈನಲಾಗಿ ಒಂದು 7 ಅಪ್ ಹೇಳಿದ್ದೀವಿ, ಅದನ್ನು ಕುಡ್ದು ಸ್ವಲ್ಪ ಆರಾಧನೆ ಮಾಡ್ಕೊಳ್ಳೋದ. ಈಚೆ ಕಡೆ ಹೋಗಿ ಐಸ್ ಕ್ರೀಮ್ ತಿನ್ನೋದ, ಇಲ್ಲೇ ತಿಂದರೆ ಬ್ಲೇಡ್ ಐಸ್ ಕ್ರೀಮ್ ಎಲ್ಲ ಅಂದ್ಬಿಟ್ಟು ಈಚೆ ಕಡೆ ಹೋಗೋದ ಅಂದ್ಬಿಟ್ಟು ಒಂದು ಜ್ಯೂಸ್ನ ಕುಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗಾಯ್ಸ್, ಊಟ ಎಲ್ಲ ಮುಗೀತಲ್ಲ ಎಲ್ರದ್ದು, ಶಿಸ್ತಾಗಿ ಕೈ ತೊಳ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೆ ಈಗ. ಗಾಯ್ಸ್, ಎಲ್ಲ ಐಟಮು ಮಸ್ತಾಗಿತ್ತು. ಎಲ್ಲನೂ ತಿನ್ಕೊಂಡು ಹೊಟ್ಟೆ ತುಂಬ ಹೊರಡ್ತಾ ಇದ್ದೀವಿ. ಗಾಯ್ಸ್, ನೀವು ಮೈಸೂರು ಕಡೆ ಬಂದರೆ ಈ ಹೋಟ್ಲನ್ನ ಒಂದು ಸತಿ ವಿಸಿಟ್ ಮಾಡಿ, ಕಾನ್ಸ್ ಹೋಟ್ಲು. ಗಾಯ್ಸ್, ಮಾತ್ರ ಊಟ ಎಲ್ಲ ಸಖತ್ತಾಗಿತ್ತು. ನಾವೇನೇನು ಆರ್ಡ್ರ್ ಮಾಡಿದ ಎಲ್ಲ ಮಸ್ತಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಯಾವುದನ್ನು ವೇಸ್ಟ್ ಮಾಡಿದೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗಾಯ್ಸ್, ಈಗ ಅವನೊಬ್ಬನಿಗೆ ವೆಜ್ ಕೊಡಿಸ್ಬೇಕು. ಆ ಹೋಟ್ಲನ್ನ ಹುಡುಕಂಡಿಗೆ ನಾವು ವಾಟರ್ ಟ್ಯಾಂಕ್ ಹೋಗಬೇಕು. ಅಂದಿವೆ ನಮ್ಮ ಮನೆ ಹತ್ರನೇ ಇರೋದು. ಈಗ ಇಲ್ಲಿಂದ ಎಲ್ಲರೂ ಅಲ್ಲಿಗೆ ಓಡ್ತಾ ಇರೋದೆ, ಬಿದ್ದು ಟೈಮ್ ಬೇರೆ ಆಗ್ಬಿಟ್ಟೈತೆ. ಗಾಯ್ಸ್, ಇದೇ ಹೋಟ್ಲು, ವಿಸಿಟ್ ಮಾಡಿ ನೀವೇ, ಕಾನ್ಸ್ ಹೋಟ್ಲು. ಓಕೆನಾ ಗಾಯ್ಸ್? ಇದು ಯಾವ ರೋಡು ಅಂದರೆ ದಸರಾ ಹೋಗುತ್ತಲ್ಲ ಅದೇ ರೋಡು. ಗಾಯ್ಸ್, ನಾನೇ ಹೇಳ್ಬಿಟ್ಟೆ ವಿಡಿಯೋದಲ್ಲಿ. ನೀವು ಸ್ಟಾರ್ಟಿಂಗ್ ನೋಡೋರು ಯಾವುದು ಅಂತ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ ಯಾವ ರೋಡ್ ಇದು ಅಂತ. ನಾನು ಆಲ್ರೆಡಿ ಹೇಳಾಯ್ತಲ್ಲ, ನೀವು ಪೂರ್ತಿ ವಿಡಿಯೋ ನೋಡ್ತೀರ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಿ ಗಾಯ್ಸ್ ಯಾವ ರೋಡು ಅಂತ. ನಾನು ಹೇಳಿದ್ದೀನಿ, ಇರಲಿ ಬೋಡಿ. ಈಗ ಎಲ್ಲ ವಾಟರ್ ಟ್ಯಾಂಕ್ ಕಡೆ ಓಡ್ತಾ ಇರೋದೆ. ಗಾಯ್ಸ್, ಇಲ್ಲಿಂದ ಟೈಮ್ ಬೇರೆ ಆಗೈತೆ, ಗಾಡಿಗಳೆಲ್ಲ ಐತೆ ಅಲ್ಲಿ. ಅಣ್ಣ ಇಲ್ಲೂ ವಿಡಿಯೋ ಮಾಡ್ತಾವನೆ, ನಾನು ಮಾಡ್ತಾಯಿದ್ದೀನಿ, ಅವನು ಮಾಡ್ತಾವನೆ. ಅವನು ಯಾವಾಗ ಅಪ್ಲೋಡ್ ಮಾಡ್ತಾನೋ ಗೊತ್ತಿಲ್ಲ, ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಈಗ ನಮ್ಮ ಗಾಡಿ ಎತ್ಕೊಂಡು ಸೀದಾ ಎಲ್ಲರೂ ವಾಟರ್ ಟ್ಯಾಂಕ್ ಹತ್ರ ಬನ್ನಿ ಅಂತ ಹೇಳಿದ್ದೀವಿ. ವಾಟರ್ ಟ್ಯಾಂಕ್ ಹತ್ರ ಹೋಗ್ತಾ ಇರೋದೆ. ಗಾಯ್ಸ್, ಇವನೇ ಈಗ ವೆಜ್ ತಿನ್ನಬೇಕು. ಎಲ್ಲ ನಾನ್ ವೆಜ್ ಬ್ಯಾಟಿಂಗ್ ಆಗ್ಬಿಟ್ಟೈತೆ. ಟೈಮ್ ಬೇರೆ ಆಗೈತೆ, ಅಲ್ಲಿ ಓಪನ್ ಇರುತ್ತೋ ಇಲ್ವೋ ಅಂತ ಅದು ಗೊತ್ತಿಲ್ಲ. ನೋಡಬೇಕು ಏನಾಗುತ್ತೋ ಒಂದು ಗೊತ್ತಿಲ್ಲ. ಈಗ ಗಾಡಿ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಗಾಯ್ಸ್, ನಾನು ನಿಮಗೆ ಇನ್ನು ವಾಟರ್ ಟ್ಯಾಂಕ್ ಹತ್ರ ಸಿಗ್ತೀನಿ. ಗಾಯ್ಸ್, ಗಾಡಿಯಲ್ಲಿ ಹೋಗ್ತಾ ವಿಡಿಯೋ ಮಾಡಿದ್ರೆ ಏನು ವಾಯ್ಸು ಕ್ಲಿಯರಾಗಿ ಕೇಳೋಲ್ಲ. ಅದಕ್ಕೆ ಎಲ್ಲರೂ ವಾಟರ್ ಟ್ಯಾಂಕ್ ಹತ್ರ ಬನ್ನಿ ಅಂತ ಹೇಳಿದ್ದೀನಿ. ನೀವು ಹಂಗೆ ವಾಟರ್ ಟ್ಯಾಂಕ್ ಹತ್ರ ಬಂದ್ಬಿಡಿ ಗಾಯ್ಸ್. ನಾವಿವಾಗ ವಾಟರ್ ಟ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಗಾಯ್ಸ್, ನಾನು ನಿಮಗೆ ಇನ್ನು ಮತ್ತೆ ಅಲ್ಲಿ ಸಿಗ್ತೀನಿ. ಗಾಯ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ವಾಟರ್ ಟ್ಯಾಂಕ್ ಹತ್ರ, ವಿದ್ಯಾರ್ಥಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲರೂ ಬರೋಕ್ಕೆ ಕೇಳಿದ್ದೀವಿ, ಇನ್ನೂ ಎಲ್ಲರೂ ಬರ್ತಾವ್ರೆ. ನಿಧಾನಕ್ಕೆ ಅಂದಿವೆ. ಗಾಡಿಯಲ್ಲಿ ದೇವಸ್ಥಾನದ ಹತ್ರ ಒಂದು ಗಾಡಿ ನಿಲ್ಲಿಸಿದೋ, ಆ ಗಾಡಿನ ಎತ್ಕೊಂಡು ಹಂಗೆ ಬರ್ತಾವ್ರೆ. ನಾವಿಬ್ಬರು ಹಿಂಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಬೇಕಾಗಿರೋ ಅಂಗಡಿ ತೆಗ್ದಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೆ ತೆಗ್ದಿದ್ರೆ ನಾವೇ ತೆಗೆದು ಮಡಿಕೊಂಡಿರೋ ಐಟಮ್ಸ್ನ ಅಂದ್ಬಿಟ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಆ ಅಂಗಡಿ ತೆಗ್ದೈತೋ ಇಲ್ವೋ ಒಂದು ಗೊತ್ತಿಲ್ಲ. ನೋಡುವ ಗಾಯ್ಸ್, ಹೋಗ್ತಾ ಇದ್ದೀವಿ. ಅವನು ವೆಜ್ ಬೇರೆ, ಅವ್ನು ಹೇಳಿದ ಐಟಮ್ಮು ಎಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡುವ, ಇನ್ನೇನು ಅಂದಿವೆ ವಾಟರ್ ಟ್ಯಾಂಕ್ ಹತ್ರ ಬಂದಿದ್ದೀವಿ. ನೋಡದ್ದ ಏನಾಗುತ್ತೋ ಒಂದು ಗೊತ್ತಿಲ್ಲ. ಗುರುವೆ ಒಳಗಡೆ ಬಂದು ಫಾಸ್ಟ್ ಒಳಗೆ ನಾವು ಬಂದಿದ್ದು ಇಲ್ಲಿ ಮೊಟ್ಟೆ ಬೊಂಡದ ಅಂಗಡಿಗೆ. ಆ ಅಂಗಡಿ ನೋಡಿದ್ರೆ ತೆಗ್ದಿಲ್ವಂತೆ ಗುರು, ತೆಗ್ದಿಲ್ಲ ಗುರು, ಕ್ಲೋಸ್ ಆಗಿಬಿಟ್ಟೈತೆ. ಅವ್ನು ಇಲ್ಲೇ ತಿನ್ನೋದು ಅಂತ ಹೇಳಿಲ್ಲ. ಏನು ಮಾಡ್ತಾನೇನೋ ಗೊತ್ತಿಲ್ಲ. ಇಲ್ಲಿ ಬಂದು ಕೊನೆಯದಾಗಿ ಅಂಗಡಿ ಬೇರೆ ಬಾಕ್ಲಾಕ್ಬಿಟ್ಟೈತೆ. ನೋಡುವ ಏನಾಗುತ್ತೋ ಏನೋ ಗೊತ್ತಿಲ್ಲ. ಗಾಯ್ಸ್, ಬರಲಿ ಅವ್ರು ಬರೋ ಗಂಟೆ ಅವ್ರಿಗೆ ವೆಯ್ಟ್ ಮಾಡಿ ಹೋಗ್ತಾ ಇರೋದೆ ಇಲ್ಲಿಂದ. ನಮ್ಮ ಹುಡುಗರೆಲ್ಲ ವಾಟರ್ ಟ್ಯಾಂಕ್ ಹತ್ರ ಬಂದರು. ಇಲ್ಲಿ ನೋಡಿದ್ರೆ ಅಂಗಡಿನೇ ತೆಗ್ದಿಲ್ಲ ಗುರುವೆ. ಆ ಅಂಗಡಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟೈತೆ. ಅದಕ್ಕೆ ನಾನು ಸರಿ ಮನೇಲೇ ಊಟ ಮಾಡ್ಕೊತೀನಿ ಅಂದ್ಬಿಟ್ಟು ಅವನು ಮನೆಗೆ ಹೊರಟ. ಈಗ ಅವ್ರು 3 ಜನ ಆ ಕಡೆ ಹೋದ್ರು. ಈಗ ನಾವು 3 ಜನ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ತೆಗ್ದಿರುತ್ತೆ ಅಂತ ಅಂದ್ಕೊಂಡಿದ್ದೋ. ಇಲ್ಲಿ ನೋಡಿದ್ರೆ ನಮಗೆ ಬೇಕಾಗಿರೋ ಅಂಗಡಿ ಬಿಟ್ಟು ಇನ್ನೆಲ್ಲ ಅಂಗಡಿನೂ ತೆಗ್ದೈತೆ. ನಮಗೆ ಬೇಕಾಗಿರೋ ಅಂಗಡಿ ಕ್ಲೋಸ್ ಆಗೈತೆ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಫಸ್ಟ್ ಬರೋದ ಅಂದ್ಕೊಂಡು ಈಗೆಲ್ಲ ಸೀದಾ ಅವ್ರವ್ನ ಮನೆ ಕಡೆ ಹೊರಟೋಗ. ಇಷ್ಟು ಟೈಮ್ ಆಲ್ರೆಡಿ 9:45 10 ಗಂಟೆ ಏನೋ ಆಗೈತೆ. ಎಲ್ಲರೂ ಅವ್ರವ್ನ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ನಾನು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಗಾಡಿ ಓಡ್ತಾ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ. ಗಾಯ್ಸ್,
ಗಾಯ್ಸ್ ಫೈನಲಿ ಮನೆ ಹತ್ರ ಬಂದೆ. ನಮ್ಮ ಅದೃಷ್ಟ ಚೆನ್ನಾಗೈತೆ ಗುರುವೆ. ಇವತ್ತೇ ಮಳೆ ಬಂದಿಲ್ಲ. ಇಷ್ಟು ದಿವಸ ಒಳ್ಳೆ ಮಳೆ ಇರ್ತಿತ್ತು, ಇಷ್ಟೊತ್ತಿಗೆಲ್ಲ ಸಂಜೆನೇ ಮಳೆ ಇರ್ತಿತ್ತು. ನೋಡಿದ್ರೆ ನಮ್ಮ ಅದೃಷ್ಟ ಇವತ್ತು ಮಳೆ ಇಲ್ಲ. ಆರಾಮಾಗಿ ಬಂದಿದ್ದೀವಿ. ಈಗ ಹೊಟ್ಟೆ ತುಂಬ ಊಟ ಆಗೈತೆ. ಶಿಸ್ತಾಗಿ ಮನೆಗೆ ಹೋಗಿ ಮಲ್ಕೊತಾ ಇರೋದೆ, ಇನ್ನೇನಿಲ್ಲ ಗೈಸ್. ಇನ್ನೇನು ಹೇಳಿ, ಹೊಟ್ಟೆ ತುಂಬ ಊಟ ಆಗೈತೆ. ನಾನ್ ವೆಜ್ಜು ಶಿಸ್ತಾಗಿ ಮಲ್ಕೊತಾ ಇರೋದೆ, ಖಾಲಿ ಎತ್ಕೊಂಡು ಶಿವ ಅಂದ್ಬಿಟ್ಟು ಒಳ್ಳೆ ನಿದ್ದೆ ಮಾಡ್ತಾ ಇರೋದೆ. ಮಳೆ ಬಂದುಬಿಟ್ಟಿದ್ರೆ ಎಲ್ಲ ಎಡವಟ್ಟಾಗೋಯ್ತಿತ್ತು. ಮಳೆ ಬರಲಿಲ್ಲ. ನಾನು ಮನೆಗೆ ಬಂದಿದ್ದೀನಿ. ನಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾವ್ರೆ, ಟಿ ವಿ ನೋಡ್ತಾ. ಟೈಮು 10:15 ಆಗೈತೆ. ಇವಾಗ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಲ್ಕೊತಾ ಇರೋದೆ ಅಷ್ಟೇ ಗಾಯ್ಸ್. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ನೆಕ್ಸ್ಟು ಯಾವ ಥರ ವೀಡಿಯೋ ಮಾಡಬೇಕು ಅಂತಲೇ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್. ಮತ್ತು ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ನಾವು ಎಷ್ಟು ದಿವಸ ಬದುಕಿರ್ತೀವಂತ ನಮಗೆ ಗೊತ್ತಿಲ್ಲ. ಅದಕ್ಕೇ ಇರೋಷ್ಟು ದಿವಸ ಎಲ್ಲರ ಜೊತೆನೂ ನಗ್ನಗ್ತಾ ಖುಷಿಯಿಂದ ಲೈಫ್ನ ಎಂಜಾಯ್ ಮಾಡ್ಕೊಂಡಿರಿ ಗಾಯ್ಸ್. ಹಾಗಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋದ. ಮತ್ತು ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋದರೆ ಹೇಗೆ ಎಂಜಾಯ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ವೀಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ ಗಾಯ್ಸ್. ಮತ್ತು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋದ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.